ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸ್ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಮಾಡಲ್ ಕ್ವಶನ್ ಪೇಪರ್ 3 ಮಾದರಿ ಪ್ರಶ್ನೆ ಪತ್ರಿಕೆ 3 ಏನಿದೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಮುಂದೆ ಬರ್ತಾ ಇರುವಂತಹ 2024-25ನೇ ಆ್ಯನುವಲ್ ಎಕ್ಸಾಮಿಗೆ ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಒಳ್ಳೆಯ ಅಂಕಗಳನ್ನ ನೀವು ಪಡ್ಕೊಳ್ಬೇಕು. ಕರೆಕ್ಟಾಗಿ ಯಾವ ರೀತಿಯಾಗಿ ಓದ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಐಡಿಯಾ ಸಿಗಬೇಕು ಅನ್ನೋ ಕಾರಣಕ್ಕೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಪ್ರತಿಯೊಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ 3 ಮಾಡಲ್ ಕ್ವಶನ್ ಪೇಪರ್ನ ರಿಲೀಸ್ ಮಾಡಿದರು. ಆ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರತಿಯೊಂದು ಪ್ರಶ್ನೆಗಳು ಕೂಡ ಮುಂದೆ ಬರುವಂತಹ ನಿಮ್ಮ ಎಕ್ಸಾಮಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮಾದರಿ ಪ್ರಶ್ನೆ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೇಳಿರುವ ಪ್ರಶ್ನೆಗಳೇನು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಡೀಟೇಲ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ. ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ. ಬಹು ಆಯ್ಕೆ ಪ್ರಶ್ನೆಗಳು, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ. ನೆಕ್ಸ್ಟು 1 ಅಂಕದ ಪ್ರಶ್ನೆಗಳು, 2 ಅಂಕ, 4 ಅಂಕ, 6 ಅಂಕ ಹಾಗೂ ಅರ್ಥಶಾಸ್ತ್ರದಲ್ಲಿ ಬಹುಮುಖ್ಯವಾಗಿ ವಿಭಾಗ ಇಯಲ್ಲಿ ಕೇಳುವಂತಹ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸು 3 ಕ್ವಶನ್ಸನ್ನು ಕೇಳ್ತಾರೆ. ಕೇವಲ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು 10 ಅಂಕಗಳನ್ನು ಆ ಒಂದು ವಿಭಾಗದಲ್ಲಿ ಪಡ್ಕೊಳ್ಬಹುದು. ಹಾಗಾಗಿ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು ಎಕನಾಮಿಕ್ಸಲ್ಲಿ ತುಂಬಾ ಇಂಪಾರ್ಟೆಂಟು. ಪ್ರತಿಯೊಂದು ಕಾರ್ಯಭಾರ ಆಧಾರಿತ ಪ್ರಶ್ನೆಗಳಿಗೆ ಸಂಬಂಧಪಟ್ಟಾಗೆ ಒಂದೊಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ವೀಡಿಯೋಸ್ಗಳನ್ನ ನೀವು ವಾಚ್ ಮಾಡಿದ್ದೇ ಆದರೆ 10 ಅಂಕಗಳನ್ನು ಈಸಿಯಾಗಿ ಪಡ್ಕೊಳ್ಬಹುದು. ಸದ್ಯಕ್ಕೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಇರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ಉತ್ತರವನ್ನು ನೋಡ್ಕೊಳ್ಳಿ. ಭಾಗ ಎಯಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಪ್ರಶ್ನೆಯನ್ನು ಕೇಳಿದರೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ 4 ಆಯ್ಕೆಗಳಿರುತ್ತೆ. ಸರಿಯಾದ ಆಯ್ಕೆಯನ್ನು ನೀವು ಏನು ಮಾಡಬೇಕಾಗತ್ತೆ, ಬರೀಬೇಕಾಗತ್ತೆ. ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಅಂತ ಕೇಳಿದರೆ, ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಬೆಲೆ ಪಡೆಯುವವರು ಆಗಿರ್ತಾರೆ. ಆಪ್ಷನ್ ಬಿ ಆನ್ಸರ್. ಮಹಾ ಆರ್ಥಿಕ ಕುಸಿತ ವರ್ಷ 1929. ಆಪ್ಷನ್ ಸಿ ಆನ್ಸರ್. NNP ಈಕ್ವಲ್ಸ್ GNP ಮೈನಸ್ ಸವಕಳಿ. ಈ ಸೂತ್ರ ಇರುತ್ತೆ. GNP ಮೈನಸ್ ಸವಕಳಿಯನ್ನು ಮಾಡಿದಾಗ NNP ಸಿಗುತ್ತೆ. ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆಗೆ ಉದಾಹರಣೆಯಾಗಿದೆ ಅಂತ ಹೇಳಿದ್ರೆ ಸಂಪತ್ತಿನ ತೆರಿಗೆ. ನೆಕ್ಸ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳು 5 ಪ್ರಶ್ನೆಗಳಿರುತ್ತೆ. ಬ್ರಾಕೆಟಲ್ಲಿ ಆನ್ಸರ್ಸ್ ಇರುತ್ತೆ. ಸರಿಯಾದ ಉತ್ತರವನ್ನು ಆರಿಸಿ ಆ ಡ್ಯಾಶಲ್ಲಿ ಫಿಲಪ್ ಮಾಡಬೇಕು. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ. ಮಿಶ್ರ. ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ ಶ್ರಮದ ಪೂರೈಕೆದಾರರಾಗಿರುತ್ತಾರೆ ಕುಟುಂಬಗಳು. ಮುಂದಿನ ಪ್ರಶ್ನೆ, ಅಂತಿಮ ಸರಕುಗಳು ಉತ್ಪಾದನೆಯ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ. ಡ್ಯಾಶ್ ಸರಕುಗಳು ಅಂತ ಕೊಟ್ಟಿದ್ದಾರೆ. ಅಂತಿಮ ಸರಕುಗಳು ಉತ್ಪಾದನೆಯ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ. ಭಾರತದಲ್ಲಿ ನಾಣ್ಯಗಳನ್ನು ಚಲಾವಣೆಗೆ ತರುವುದು ಭಾರತ ಸರ್ಕಾರ. ಗುಣಕದ ಗಾತ್ರವು ಡ್ಯಾಶ್ನ ಮೌಲ್ಯವನ್ನು ಅವಲಂಬಿಸಿದೆ. MPC. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಕರೆಕ್ಟಾಗಿ ನೋಡಿಕೊಂಡು ಉತ್ತರವನ್ನು ಬರೀಬೇಕಾಗತ್ತೆ. TFC ಪ್ಲಸ್ TVC ಈಕ್ವಲ್ಸ್ TC. TC ಆನ್ಸರ್ ಆಗಿರುತ್ತೆ ಎಗೆ. ಪೈ ಈಕ್ವಲ್ಸ್ ಕೊಟ್ಟಿದ್ದಾರೆ TR ಮೈನಸ್ TC. ಕಚ್ಚಾ ಸರಕು ಮಧ್ಯವರ್ತಿ ಸರಕು. ಆ್ಯಡಮ್ ಸ್ಮಿತ್ ಕಾಣದ ಕೈ ಕಾರ್ಯಾಚರಣೆ. ತೇಲುವ ವಿನಿಮಯ ದರ ಬದಲಾಗುವ ವಿನಿಮಯ ದರ. ನೆಕ್ಸ್ಟು 1 ಅಂಕದ ಪ್ರಶ್ನೆಗಳು. MRS ಅನ್ನು ವಿಸ್ತರಿಸಿ ಅಂತ ಕೇಳಿದರೆ, MRS ಅಂತ ಹೇಳಿದರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್, ಸೀಮಾಂತ ಪ್ರತಿನಿಧಾನದ ದರ. ನೆಕ್ಸ್ಟು ಬೆಲೆ ಮಿತಿ ಎಂದರೇನು? ಸರ್ಕಾರವು ಸರಕು ಅಥವಾ ಸೇವೆಯ ಮಾರಾಟ ಬೆಲೆಗೆ ವಿಧಿಸಿದ ಮೇಲ್ಮಿತಿಯನ್ನು ಬೆಲೆ ಮಿತಿ ಎನ್ನುತ್ತೇವೆ. 3ನೇ ಪ್ರಶ್ನೆ, ಮಾರುಕಟ್ಟೆ ಬೆಲೆಗಳಲ್ಲಿ GVAಯ ಸಮೀಕರಣವನ್ನು ಬರೆಯಿರಿ. GVPMP ಈಕ್ವಲ್ಸ್ GVPMP ಅಂದರೆ ಮಾರುಕಟ್ಟೆ ಬೆಲೆ. GVP ಮಾರುಕಟ್ಟೆ ಬೆಲೆ ಈಕ್ವಲ್ಸ್ GVA BP ಅಂದರೆ ಬೇಸ್ ಪ್ರೈಸ್ ಮೂಲ ಬೆಲೆ. GVA ಮೂಲ ಬೆಲೆ ಪ್ಲಸ್ ನಿವ್ವಳ ಉತ್ಪನ್ನ ತೆರಿಗೆಗಳು. ನೆಕ್ಸ್ಟು ವಸ್ತು ವಿನಿಮಯ ಪದ್ಧತಿ ಎಂದರೇನು? ಹಣದ ಸಹಾಯವಿಲ್ಲದೆ ವಸ್ತುಗಳನ್ನು ವಸ್ತುಗಳಿಗೆ ನೇರವಾಗಿ ವಿನಿಮಯ ಮಾಡಿಕೊಳ್ಳುವ ಪದ್ಧತಿಗೆ ವಸ್ತು ವಿನಿಮಯ ಪದ್ಧತಿ ಎನ್ನುತ್ತೇವೆ. 1 ಅಂಕದ ಕೊನೆಯ ಪ್ರಶ್ನೆ, ಪ್ರಾಥಮಿಕ ಕೊರತೆಯನ್ನು ವ್ಯಾಖ್ಯಾನಿಸಿ. ಕೋಶೀಯ ಕೊರತೆಯಲ್ಲಿ ಸಾರ್ವಜನಿಕ ಸಾಲದ ಮೇಲಿನ ಬಡ್ಡಿಯನ್ನು ಕಳೆದರೆ ಉಳಿಯುವುದೇ ಪ್ರಾಥಮಿಕ ಕೊರತೆ. ನೆಕ್ಸ್ಟು ಭಾಗ ಬಿ 2 ಅಂಕದ ಪ್ರಶ್ನೆಗಳು. ಟೋಟಲ್ ಆಗಿ 10 ಪ್ರಶ್ನೆಗಳನ್ನ ಎಕ್ಸಾಮಿಗೆ ಕೊಟ್ಟಿರ್ತಾರೆ. ಅದರಲ್ಲಿ ನೀವು 6 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಪ್ರತಿಯೊಂದು ಪ್ರಶ್ನೆಗೂ ಕೂಡ 2 ಅಂಕದಂತೆ ಭಾಗ ಬಿಯಲ್ಲಿ 12 ಅಂಕಗಳನ್ನು ನೀವು ಪಡ್ಕೊಳ್ಬಹುದು. ಮೊದಲ ಪ್ರಶ್ನೆ, ಬೇಡಿಕೆ ನಿಯಮವನ್ನು ತಿಳಿಸಿ. ಅಧ್ಯಾಯ 2 ಅನುಭೋಗಿಯ ವರ್ತನೆಯ ಸಿದ್ಧಾಂತ. ಈ ಅಧ್ಯಾಯದಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ, ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಒಂದು ಸರಕಿನ ಬೆಲೆ ಹೆಚ್ಚಾದಾಗ ಅದರ ಬೇಡಿಕೆಯು ಕಡಿಮೆಯಾಗುತ್ತದೆ ಮತ್ತು ಒಂದು ಸರಕಿನ ಬೆಲೆ ಕಡಿಮೆಯಾದಾಗ ಅದರ ಬೇಡಿಕೆಯು ಹೆಚ್ಚುತ್ತದೆ. ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ.
ನೆಕ್ಸ್ಟು ಇದೇ ಅಧ್ಯಾಯದಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ತಿಳಿಸಿ. ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳು ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ. ಮುಂದಿನ ಪ್ರಶ್ನೆ, ಸ್ಥಗಿತತೆಯ ಬಿಂದುವಿನ ಅರ್ಥವನ್ನು ನೀಡಿ. ಅಲ್ಪಾವಧಿಯಲ್ಲಿ ಸೀಮಾಂತ ವೆಚ್ಚದ ರೇಖೆಯು ಸರಾಸರಿ ಬದಲಾಗುವ ವೆಚ್ಚದ ರೇಖೆಯನ್ನು ಛೇದಿಸಿರುವ ಕನಿಷ್ಠ ಬಿಂದುವನ್ನು ಉದ್ಯಮ ಘಟಕದ ಸ್ಥಗಿತತೆಯ ಬಿಂದು ಎನ್ನುತ್ತೇವೆ. ಇದರ ಕೆಳಗೆ ಯಾವುದೇ ಉತ್ಪಾದನೆ ಇರುವುದಿಲ್ಲ. ದೀರ್ಘಾವಧಿಯಲ್ಲಿ LRAC ರೇಖೆಯು ಕನಿಷ್ಠ ಸ್ಥಗಿತತೆಯ ಬಿಂದುವಾಗಿದೆ. ಸ್ಥಗಿತತೆಯ ಬಿಂದು ಇದೇನಿದೆ ಅಧ್ಯಾಯ 4 ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಏನಿದೆ ಈ ಅಧ್ಯಾಯದಲ್ಲಿ ಕೇಳಿರುವಂಥ ಪ್ರಶ್ನೆ. ಅದೇ ರೀತಿ ಅದೇ ಅಧ್ಯಾಯದಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸದವಕಾಶ ವೆಚ್ಚದ ಅರ್ಥವನ್ನು ಉದಾಹರಣೆ ಸಹಿತ ಬರೆಯಿರಿ ಅಂತ ಹೇಳಿಕೊಂಡು ಇದೇ ಅಧ್ಯಾಯದಲ್ಲಿ ಬರುವಂತಹ ಇನ್ನೊಂದು ಪ್ರಶ್ನೆ ಆಗಿರೋದ್ರಿಂದ ಉತ್ತರವನ್ನು ನೋಡ್ಕೊಳ್ಳಿ. ಕೆಲವು ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳಲು ತ್ಯಜಿಸಿದ 2ನೇ ಉತ್ತಮ ಆರ್ಥಿಕ ಚಟುವಟಿಕೆಯ ಗಳಿಕೆಯು ಸದವಕಾಶ ವೆಚ್ಚ ಆಗಿರುತ್ತೆ. ಉದಾಹರಣೆ ಸಹಿತ ಬರೆಯಿರಿ ಅಂತ ಕೇಳಿದರೆ, ಉದಾಹರಣೆಗೆ ವ್ಯಕ್ತಿಯೊಬ್ಬ ತನ್ನ ಕುಟುಂಬ ವ್ಯವಹಾರದಲ್ಲಿ 1000 ರೂಪಾಯಿಗಳನ್ನು ಹೂಡಲು ನಿರ್ಧರಿಸಿದರೆ ಅದು ಶೂನ್ಯ ಗಳಿಕೆಯನ್ನು ನೀಡುತ್ತದೆ. ಅದನ್ನು ಬ್ಯಾಂಕಿನಲ್ಲಿ ಠೇವಣಿಯಾಗಿಟ್ಟರೆ ಶೇಕಡ 10ರಷ್ಟು ಬಡ್ಡಿಯು ಅಂದರೆ ರೂಪಾಯಿ 100ರಷ್ಟು ಅವನ ಹೂಡಿಕೆಯು ಬಿಟ್ಟುಕೊಟ್ಟ ಗಳಿಕೆಯು ಅವಕಾಶ ವೆಚ್ಚವಾಗಿರುತ್ತದೆ. ನೆಕ್ಸ್ಟು ಅಧ್ಯಾಯ 5 ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ ಅಂತ ಇದೆ. ಅಧ್ಯಾಯ 5 ಮಾರುಕಟ್ಟೆ ಸಮತೋಲನ. ಈ ಒಂದು ಅಧ್ಯಾಯವನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. 2 ಅಂಕದ ಪ್ರಶ್ನೆಗಳಿಗೆ ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ ಅಂತ ಇದೆ. ಮಾರುಕಟ್ಟೆ ಬೇಡಿಕೆಯು ಮಾರುಕಟ್ಟೆ ಪೂರೈಕೆಗೆ ಸಮನಾಗಿರುವ ಬೆಲೆಯನ್ನು ಸಮತೋಲನ ಬೆಲೆ ಎನ್ನುತ್ತೇವೆ. ಸಮತೋಲನ ಬೆಲೆಯಲ್ಲಿ ಮಾರಾಟ ಮಾಡಲಾದ ಮತ್ತು ಖರೀದಿಸಿದ ಸರಕಿನ ಪ್ರಮಾಣವನ್ನು ಸಮತೋಲನ ಉತ್ಪನ್ನ ಎನ್ನುತ್ತೇವೆ. ಮುಂದಿನ ಪ್ರಶ್ನೆ, ಸಮಗ್ರ ಅರ್ಥಶಾಸ್ತ್ರದ ರಾಷ್ಟ್ರೀಯ ವರಮಾನ ಏನಿದೆ ಈ ಅಧ್ಯಾಯದ ಮೇಲೆ ಒಂದು ಪ್ರಶ್ನೆ. 4 ಉತ್ಪಾದನಾಂಗಗಳು ಯಾವುವು, ಅವುಗಳ ಪ್ರತಿಫಲಗಳನ್ನು ತಿಳಿಸಿ ಅಂತ ಇದೆ. ಅದೇ ರೀತಿಯಾಗಿ ಇದೇ ಅಧ್ಯಾಯದಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಕೇಳಿದರೆ. 4 ಉತ್ಪಾದನಾ ಅಂಗಗಳು: ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಭೂಮಿಗೆ ಗೇಣಿ, ಶ್ರಮಕ್ಕೆ ಕೂಲಿ, ಬಂಡವಾಳ ಬಡ್ಡಿ, ಸಂಘಟನೆ ಲಾಭ. ಇದೇ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಏನಿದೆ ಈ ಅಧ್ಯಾಯದಲ್ಲಿ 2 ಅಂಕದ 2 ಪ್ರಶ್ನೆಗಳು ಬಂದಿದೆ. ಹಾಗಾಗಿ ಕರೆಕ್ಟಾಗಿ ಅಧ್ಯಾಯವನ್ನು ಓದ್ಕೊಳ್ಳಿ. ನಾಮಮಾತ್ರ ಮತ್ತು ನೈಜ GDPಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ಇದು ಕೂಡ ಇದೇ ಅಧ್ಯಾಯದ ಪ್ರಶ್ನೆ. ನಾಮಮಾತ್ರ GDP ಪ್ರಸ್ತುತ ಬೆಲೆಯಲ್ಲಿ ಅಂದಾಜು ಮಾಡಲಾದ ರಾಷ್ಟ್ರೀಯ ವರಮಾನವನ್ನು ನಾಮಮಾತ್ರ ರಾಷ್ಟ್ರೀಯ ವರಮಾನ ಎನ್ನುತ್ತೇವೆ. ನೈಜ GDP ಯಾವುದೇ ಒಂದು ಆಧಾರ ವರ್ಷದ ಬೆಲೆಗಳಲ್ಲಿ ರಾಷ್ಟ್ರೀಯ ವರಮಾನವನ್ನು ವ್ಯಕ್ತಪಡಿಸಿದರೆ ಅದನ್ನು ನೈಜ ರಾಷ್ಟ್ರೀಯ ವರಮಾನ ಎನ್ನುತ್ತೇವೆ. ಮುಂದಿನ ಪ್ರಶ್ನೆ, ಸಮಗ್ರ ಅರ್ಥಶಾಸ್ತ್ರದ 4ನೇ ಅಧ್ಯಾಯ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಏನಿದೆ ಈ ಅಧ್ಯಾಯದಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ. ಮಿತವ್ಯಯದ ವಿರೋಧಾಭಾಸದ ಅರ್ಥವನ್ನು ನೀಡಿ. ಒಂದು ಆರ್ಥಿಕತೆಯಲ್ಲಿನ ಎಲ್ಲ ಜನರ ಸ್ವಾಯತ್ತ ಉಳಿತಾಯದ ಹೆಚ್ಚಳವು ಸರಕು ಮತ್ತು ಸೇವೆಗಳ ಸಮಗ್ರ ಬೇಡಿಕೆಯ ಇಳಿಕೆಗೆ ಕಾರಣವಾಗಿ ಒಟ್ಟು ಉತ್ಪನ್ನ ಮತ್ತು ಒಟ್ಟು ಉಳಿತಾಯಗಳು ಕಡಿಮೆಯಾಗುವುದನ್ನು ಮಿತವ್ಯಯದ ವಿರೋಧಾಭಾಸ ಎನ್ನುತ್ತೇವೆ. ಮುಂದಿನ 2 ಅಂಕದ ಪ್ರಶ್ನೆ, ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಏಕೆ ಪೂರೈಸಬೇಕು ಅಂತ ಇದೆ. ಈ ಒಂದು ಪ್ರಶ್ನೆಯನ್ನು ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ ಏನಿದೆ ಈ ಅಧ್ಯಾಯದಿಂದ ತಗೊಂಡಿದ್ದಾರೆ. ಸೊ ನೀವು ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಏಕೆ ಪೂರೈಸಬೇಕು ಅಂತ ಕೇಳಿದರೆ 2 ಅಂಕಕ್ಕೆ 2 ಪಾಯಿಂಟನ್ನು ಬರೀರಿ. ಕರೆಕ್ಟಾಗಿ ಕೇಳಿಸ್ಕೊಂಡು ಬರೀರಿ. ಸರ್ಕಾರವು ಲಾಭರಹಿತವಾಗಿ ಸರಕುಗಳನ್ನು ಸಮಾಜದ ಎಲ್ಲ ಜನರಿಗೆ ಸಮಾನವಾಗಿ ದೊರೆಯುವಂತೆ ಮಾಡುತ್ತದೆ. ಅದಕ್ಕಾಗಿ ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಪೂರೈಸಬೇಕು, ಒಂದು ಪಾಯಿಂಟ್. ಇನ್ನೊಂದು, ಸಾರ್ವಜನಿಕ ಸರಕುಗಳ ಲಾಭವು ಎಲ್ಲ ವರ್ಗದ ಜನರಿಗೂ ಲಭ್ಯವಾಗಬೇಕು ಅಂದರೆ ಸರ್ಕಾರವೇ ಇವುಗಳನ್ನು ಒದಗಿಸಬೇಕು. ಇವಾಗ ನಾವು ಉದಾಹರಣೆಗೆ ಯಾವುದ್ಯಾವ್ದು ಹೇಳ್ಬೋದು ಅಂತ ಹೇಳಿದರೆ, ಸಾರ್ವಜನಿಕ ಸರಕುಗಳು ಅಂತ ಬಂದಾಗ ಆರೋಗ್ಯ ಆಗಿರಬಹುದು, ಶಿಕ್ಷಣ ಆಗಿರಬಹುದು, ಅಥವಾ ನಮ್ಮ ರಕ್ಷಣೆ ಆಗಿರಬಹುದು. ಇದೆಲ್ಲವನ್ನು ಸರ್ಕಾರವೇ ಪೂರೈಸಬೇಕು. ಸಾರ್ವಜನಿಕ ಸರಕುಗಳಿಗೆ ಸಂಬಂಧಿಸಿದಂತೆ ಸರಕುಗಳ ಲಾಭದಿಂದ ಯಾರನ್ನೂ ಹೊರಗಿಡುವಂತಹ ಸಾಧ್ಯತೆ ಇರುವುದಿಲ್ಲ. ಹಾಗಾಗಿ ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಪೂರೈಸಬೇಕು. ಮುಂದಿನ ಪ್ರಶ್ನೆ, ಬಂಡವಾಳ ಖಾತೆಯಲ್ಲಿ ಮಿಗುತೆ ಮತ್ತು ಕೊರತೆ ಯಾವಾಗ ಉಂಟಾಗುತ್ತದೆ? 2 ಅಂಕದಲ್ಲಿ ಕೊನೆಯ ಪ್ರಶ್ನೆ ಇದಾಗಿರುತ್ತೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆಯುವಾಗ ಬಂಡವಾಳ ಖಾತೆಯಲ್ಲಿ ಮಿಗುತೆ ಮತ್ತು ಕೊರತೆ 2 ಇದೆ. ಬಂಡವಾಳ ಸ್ವೀಕೃತಿಯು
ಬಂಡವಾಳ ಪಾವತಿಗಿಂತ ಅಧಿಕವಾಗಿದ್ದರೆ ಅಂತಹ ಬಂಡವಾಳ ಖಾತೆಯನ್ನು ಮಿಗುತೆಯ ಬಂಡವಾಳ ಖಾತೆ ಅಂತ ಕರಿತೀವಿ. ಬಂಡವಾಳ ಸ್ವೀಕೃತಿಯು ಬಂಡವಾಳ ಪಾವತಿಗಿಂತ ಕಡಿಮೆ ಇದ್ದರೆ ಅಂತಹ ಬಂಡವಾಳ ಖಾತೆಯನ್ನು ಕೊರತೆಯ ಬಂಡವಾಳ ಖಾತೆ ಅಂತ ಕರಿತೀವಿ. ಸ್ವೀಕೃತಿಯ ಬಂಡವಾಳ ಪಾವತಿಗಿಂತ ಅಧಿಕ ಇದ್ದರೆ ಮಿಗುತೆ, ಬಂಡವಾಳ ಸ್ವೀಕೃತಿಯ ಬಂಡವಾಳ ಪಾವತಿಗಿಂತ ಕಡಿಮೆ ಇದ್ದರೆ ಕೊರತೆ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಅದೇ ರೀತಿಯಾಗಿ ಭಾಗ ಸಿ ಯಲ್ಲಿ ಕೇಳಿರುವಂತಹ 4 ಅಂಕದ ಪ್ರಶ್ನೆಗಳು, ಇಲ್ಲಿರುವಂತಹ 4 ಅಂಕದ ಎಲ್ಲ ಪ್ರಶ್ನೆಗಳಿಗೂ ಕೂಡ ನನ್ನ ಒಂದು ಚಾನಲಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಒಂದೊಂದು ಪ್ರಶ್ನೆಯನ್ನು ಕೂಡ ಸಪ್ರೇಟಾಗಿ ವಿಡಿಯೋನ ಮಾಡಿ ಹಾಕಿದ್ದೀನಿ. ಅದೇ ರೀತಿಯಾಗಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಬಂದಾಗ ಇಲ್ಲಿರುವ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಗಳು ನಿಮಗೆ ಸಿಗುತ್ತೆ. ಯಾವ ಪ್ರಶ್ನೆಗೂ ಕೂಡ ಉತ್ತರ ಸಿಗೋದಿಲ್ಲ ಅನ್ನೋದಿಲ್ಲ, ಎಲ್ಲ ಪ್ರಶ್ನೆಗೂ ಉತ್ತರಗಳು ನಿಮಗೆ ಅರ್ಥಶಾಸ್ತ್ರದಲ್ಲಿ ಸಿಗುತ್ತೆ. ನಂತರ ಭಾಗ ಡಿ ಯಲ್ಲಿ ಕೇಳಿರುವಂತಹ 6 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಇಲ್ಲೂ ಕೂಡ 6 ಅಂಕಕ್ಕೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಕೇಳುವಂತಹ ಪ್ರಶ್ನೆಗಳು ಯಾವುದನ್ನು ಕರೆಕ್ಟಾಗಿ ಓದ್ಕೊಳ್ಬೇಕು, ಸರಿಯಾಗಿ ಓದ್ಕೊಳ್ಬೇಕು, ಅದಕ್ಕೆ ಉತ್ತರ ಏನು ಅನ್ನೋದನ್ನು ಡೀಟೇಲಾಗಿ ಹಾಕಿದ್ದೀನಿ. ವೀಡಿಯೋಸ್ಗಳನ್ನ ನೀವು ವಾಚ್ ಮಾಡಬಹುದು. ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಇರುವಂತಹ ಎಲ್ಲ 6 ಅಂಕದ ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾಗಿರುತ್ತೆ. ಕೊನೆಯದಾಗಿ ಭಾಗ ಇ ಯಲ್ಲಿ ಕೇಳುವಂತಹ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರುತ್ತೆ ಅಂತ ಹೇಳ್ಕೊಂಡು. ಇಲ್ಲಿ 2 ಸರಕುಗಳನ್ನು ಅನುಭೋಗಿಸುವಾಗ ಕೆಲವೊಂದು ಪ್ರಶ್ನೆಗಳು ಯಾವ ರೀತಿಯಾಗಿ ಬರುತ್ತೆ, ಅವರ ಆದಾಯಕ್ಕೆ ಸಂಬಂಧಪಟ್ಟಾಗೆ ಒಬ್ಬ ಅನುಭೋಗಿ ಯಾವ ರೀತಿಯಾಗಿ ಸರಕುಗಳನ್ನು ಕೊಂಡುಕೊಳ್ತಾನೆ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಸೊ ಇದಕ್ಕೆ ನಿಮಗೆ ಉತ್ತರವನ್ನು ಯಾವ ರೀತಿಯಾಗಿ ಬರೀಬೇಕು ಅನ್ನೋದು ಗೊತ್ತಿದೆ. ನನ್ನ ಚಾನಲಲ್ಲಿ ವಿಡಿಯೋ ಕೂಡ ನಿಮಗೆ ಸಿಗುತ್ತೆ. ಸಪರೇಟಾಗಿ ಒಂದೊಂದು ಕಾನ್ಸೆಪ್ಟಿಗೆ ಒಂದೊಂದು ವಿಡಿಯೋ ಇದೆ, ಕರೆಕ್ಟಾಗಿ ವಾಚ್ ಮಾಡ್ಕೊಳ್ಳಿ. ನೆಕ್ಸ್ಟು ಮಿಸ್ಸಿಂಗ್ ಪ್ರಾಡಕ್ಟ್, ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯುವಂಥದ್ದು, ಇದು ಕೂಡ ತುಂಬಾ ಇಂಪಾರ್ಟೆಂಟು. ಇದ್ರ ಜೊತೆಗೆ TRAR ಸರಾಸರಿ ಆದಾಯ, ಸೀಮಾಂತ ಆದಾಯ, ಒಟ್ಟು ಆದಾಯ ಏನಿದೆ ಆ ಲೆಕ್ಕನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕೊನೆಯದಾಗಿ ದೇಶಗಳ ಕರೆನ್ಸಿಗಳನ್ನು ಬರೆಯುವಂಥದ್ದು, ಇದು ಕೂಡ ಯಾವ ದೇಶದ ಕರೆನ್ಸಿ ಏನೇನು ಅನ್ನೋದು ನಿಮಗೆ ಗೊತ್ತಿದೆ, ಅದನ್ನು ಬರೆದ್ರಾಯಿತು. ಸೊ ಇದು 3 ಪ್ರಶ್ನೆಗೂ ಕೂಡ ಉತ್ತರವನ್ನು ಕರೆಕ್ಟಾಗಿ ಒಂದು ಕಡೆ ಬರೆದಿಟ್ಕೊಳ್ಬೇಕು. ನಿಮಗೇನಾದರೂ ಈ ಒಂದು ಉತ್ತರಗಳು ಕರೆಕ್ಟಾಗಿ ಸಿಗಲಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ವಾಚ್ ಮಾಡಿ ಮಕ್ಕಳೇ, ಓಕೆನಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಪರೀಕ್ಷೆ ಹತ್ರ ಬರ್ತಾ ಇರೋದ್ರಿಂದ ಚೆನ್ನಾಗಿ ಓದ್ಕೊಳ್ಳಿ. ಎಕ್ಸಾಮ್ ಈಸಿ ಆಗುತ್ತೆ, ಬಟ್ ನಿಮ್ಮ ಹಾರ್ಡ್ ವರ್ಕ್ ಇರಲೇಬೇಕು. ಓದ್ಕೊಂಡು ಹೋಗಿಲ್ಲ ಅಂದರೆ ಎಕ್ಸಾಮ್ ಯಾವುದೇ ಕಾರಣಕ್ಕೂ ಈಸಿ ಆಗಲ್ಲ. 3 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರುವಂತಹ ಎಲ್ಲ ಪ್ರಶ್ನೆಗಳಿಗೂ ಪ್ರಿಪೇರ್ ಆಗಿ ಒಳ್ಳೆ ಉತ್ತಮ ಅಂಕಗಳನ್ನು ನೀವು ಎಕ್ಸಾಮಲ್ಲಿ ಪಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.